ಬಿಳಿ ಮಚ್ಚೆಗೆ ಮೆಡಿಸಿನ್ ಕೊಡ್ತಾ ಇದೀವಿ ನಾವು. ಎಲ್ಲ ಕಡೆ ಕಲರ್ ಬರ್ಲಿಕತ್ತದ ಅಂತ ಹೇಳಿದ್ವಿ. ಎಲ್ಲ ಚುಕ್ಕೆಗಳು ಬರ್ತಾ ಇದಾವಲ್ಲ, ಎಲ್ಲೆಲ್ಲಿ ಕಲರ್ ಬಂದಾವಲ್ಲ ಅದು ತೋರಿಸ್ರಿ ಫಸ್ಟ್. ಎಲ್ಲ ಬರ್ಲಿಕತ್ತಾವಲ್ರಿ. good. ಔಷಧಿ ಜೊತೆಗೆ ಬಿಸಿಲು ಕೊಡೋದು ಬಹಳ ಇಂಪಾರ್ಟೆಂಟ್ ಅಮ್ಮ. ಪೂರ್ತಿ ಕ್ಲಿಯರ್ ಆಗಿದಲ್ರಿ ಅದು. 10ರಲ್ಲಿ 8 ಜನಕ್ಕೆ ಅಷ್ಟೇ ಇದು ಗುಣ ಆಗ್ತದ. ಬಿಸಿಲು ಕೊಡೋದು ಬಿಡ್ಬೇಡ್ರಿ, ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೊಳ್ರಿ. ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು ನಿಮ್ಗೆ? 10 ವರ್ಷದಿಂದ ಇತ್ತಲ್ಲ. ಕರೆಕ್ಟ್ ಆಗಿ ಎಲ್ಲಾ ಕಡೆ ಕಲರ್ನು ಬರ್ಲಿಕತ್ತದ ಅಂದ್ರೆ ನಿಮ್ಗೆ ಏನ್ ಡಾಟ್ಸ್ ಗಳು ಬಂದಾವಲ್ಲ, ನಿಧಾನಕ್ಕೆ ಅವೆಲ್ಲ ಕೂಡ್ಕೊಳ್ತಾ ಬರ್ತಾವ. ಎಲ್ಲಾ ಬಿಳಿ ಮಚ್ಚೆ ಇರೋರಿಗೆ ಒಂದೇ ಔಷಧಿ ಇರ್ತದ ಅನ್ಕೊಂಡ್ರೆ ನೀವು? ಹಂಗಿರಂಗಿಲ್ಲ. ಒಂದೇ ಔಷಧಿ ಅನ್ನೋದಿಲ್ಲ ಇದಕ್ಕೆ ಒಂದೇ ಔಷಧಿ ಇತ್ತು ಅಂತಂದ್ರೆ ಎಲ್ಲಾ ಕಡೆ ಸಿಕ್ತಿತ್ತು ಔಷಧಿ. ಎಲ್ಲ ಕಡೆ ಸಿಕ್ತಿತ್ತು. ಎಲ್ಲ ಊರಿಂದ ಊರಿಗೆ ಬಂದ ಔಷಧಿ ತಗೊಳ್ಳೋದು ಏನದ? ವಾಟ್ಸಪ್ ಅಲ್ಲಿ ಫೋಟೋಸ್ ಕಳಿಸ್ರಿ, ಅದನ್ನ ನೋಡ್ಬಿಟ್ಟು ನಿಮ್ ಜೊತೆ ಮಾತಾಡಿ ಇಲ್ಲಿ ಕಳಿಸ್ತೀನಿ. ಮುಗಿದು ಒಂದು 15 ಡೇಸ್ ಆಗಿರ್ಬೇಕು ಈಗ ಮೋಸ್ಟ್ಲಿ. ಹಾಗಾದ್ರೆ ನಮ್ ಲೇಟ್ ಆಗ್ತದೆ. ನಮ್ಮ ಮುಂಬೈ ಕೆಲಸ ಇತ್ತು ಮತ್ತೆ ಎಲೆಕ್ಷನ್ ಇದ್ರಿ ಹೋಗಿದ್ವಿ. ಅದಕ್ಕೆ ಲೇಟ್ ಆಯ್ತು. ಹೌದಾ? ಓಕೆ, ಸರಿ, ತೊಂದರೆ ಇಲ್ಲಮ್ಮ. ಈಗ ಇದು ಏನ್ ಬಿಳಿ ಮಚ್ಚೆಗೆ ಮೆಡಿಸಿನ್ ಕೊಡ್ತಾ ಇದೀವಿ ನಾವು. ಲಾಸ್ಟ್ ಟೈಮ್ ವರ್ಗೂ ನೀವ್ ಹೇಳಿದ ಪ್ರಕಾರ ಎಲ್ಲಾ ಕಡೆ ಕಲರ್ ಬರ್ಲಿಕತ್ತದ ಅಂತ ಹೇಳಿದ್ರಿ, ಹೌದಾ? ಓಕೆ, ಈಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ರಿ ಮುಂಚೆಗಿಂತ? ಮತ್ತೆ ಸಣ್ಣ ಸಣ್ಣ ಇದ್ದಿದ್ರಿ. ಓಕೆ ಓಕೆ, ಎಲ್ಲ ಚುಕ್ಕೆಗಳು ಬರ್ತಾ ಇದಾವಲ್ಲ. ಸರಿ, ಓಕೆ. ಕೈ ತೋರಿಸ್ರಿಮ್ಮ. ಎಲ್ಲೆಲ್ಲಿ ಕಲರ್ ಬಂದಾವಲ್ಲ ಅದು ತೋರಿಸ್ರಿ ಫಸ್ಟ್. ಇದೆಲ್ಲ ಈ ಕಡೆ ಬಂದಿದ್ದ? ಈ ಭಾಗದಲ್ಲಿ ಬಂದಿದ್ದ? ಓಕೆ, ಆಮೇಲೆ ಓಕೆ, ಸರಿ. ಓಕೆ, ಮತ್ತೆ ಬೇರೆ ಭಾಗದಲ್ಲಿ ಎಲ್ಲಾದ್ರೂ ಬಂದಿದ್ದು? ಓಕೆ, ನೋಡೋಣ್ರಿ ಕಾಲಿಗೆ. ನೀವು ಕೂಡ್ರಿ. ವೆರಿ ಗುಡ್. ಓಕೆ, ಎಲ್ಲ ಬರ್ಲಿಕತ್ತಾವಲ್ರಿ. ಗುಡ್. ಆ ಕಾಲು? ಎಲ್ಲ ಚುಕ್ಕಿ ಚುಕ್ಕಿ ಬಂದಾವಲ್ಲ. ಗುಡ್. ಬರ್ತಾವ ಬರ್ತಾವ, ಇನ್ನು ಈಗ ಸ್ಟಾರ್ಟ್ ಆಗಿದೆಲ್ಲ. ಬರ್ತಾವ. ಹಾ ಹಾ, ಸರಿ. ಬಿಸ್ಲಿ ಕೂಡ್ಲಿಕತ್ತೀರಿ? ಹಾ, ಔಷಧಿ ಜೊತೆಗೆ ಬಿಸಿಲು ಕೊಡೋದು ಬಹಳ ಇಂಪಾರ್ಟೆಂಟ್ ಅಮ್ಮ. ಈಗ ನೋಡಿ, ಬಿಳಿ ಮಚ್ಚೆ ಯೂಶುವಲಿ ವಾಸಿ ಆಗಲ್ಲ ಅಂತಾನೆ ಹೇಳ್ತಾರೆ. ಬಂದದಲ್ರಿ ಇಲ್ಲಿನೋ ಡಾಟ್. ಇಲ್ಲಿ ಡಾಟ್ ಬಂದದ, ಆಮೇಲೆ ಇದು ಕೆಂಪಗಾಗ್ಯದ. ಓಕೆ, ಇತ್ತಲ್ರಿ? ಓಕೆ, ನಾನು ಫೋಟೋ ತಗೊಂಡಿದ್ನ? ಯಾವ ಭಾಗದಲ್ಲಿ ಹೇಳ್ರಿ? ಓಕೆ, ರೈಟ್. ಪೂರ್ತಿ ಕ್ಲಿಯರ್ ಆಗಿದಲ್ರಿ ಅದು? ಮೊಳಕೈ ಭಾಗ? ಓಕೆ, ಸರಿ, ಅದು ಕ್ಲಿಯರ್ ಆಗ್ಯದ? ಇನ್ನೂ ಅದನಾ? ಇನ್ನೂ ಸ್ವಲ್ಪ ಅದ. ಸರಿ, ಬಿಸಿಲಿ ಕೂಡ್ಲಿಕತ್ತೀರಿ? ಔಷಧಿ ಒಟ್ಟು ಗ್ಯಾಪ್ ಮಾಡ್ಬೇಡ್ರಿ. ಯಾಕಂದ್ರ 10ರಲ್ಲಿ 8 ಜನಕ್ಕೆ ಅಷ್ಟೇ ಇದು ಗುಣ ಆಗ್ತದ. ನಾವು ಎಷ್ಟೇ ಒಳ್ಳೆ ಔಷಧಿ ಕೊಟ್ಟರು 10ಕ್ಕೆ 10 ಜನ ಇಂಪ್ರೂವ್ ಆಗಲ್ಲ, ರೈಟ್? ಬಟ್ ಯಾರೆಲ್ಲ ಆಗ್ತದ ಯಾರೆಲ್ಲ ಆಗಲ್ಲ ಮುಂಚೆನೆ ಹೇಳಲಿಕ್ಕೆ ಬರಲ್ಲ. ಈಗ ನಿಮಗೆ ಇಂಪ್ರೂವ್ ಆಗ್ಲಿಕ್ಕತ್ತದ, ನೀವು 80% ಅಲ್ಲಿ ಇದೀರಿ. ಸೊ ಆದಷ್ಟು ಬಿಸಿಲಿಗೆ ಕೊಡೋದು ಬಿಡ್ಬೇಡ್ರಿ, ಮೆಡಿಸಿನ್ಸು ರೆಗ್ಯುಲರ್ ಆಗಿ ತಗೊಳ್ರಿ, ಸರಿನಾ? ಓಕೆ, ಅಂದಾಜು ಎಷ್ಟು ವರ್ಷದಿಂದ ಇತ್ತು ಹೇಳ್ರಿ ಇದು ನಿಮ್ಗೆ? ಇದು ಬಿಳಿ ಮಚ್ಚೆ ಎಷ್ಟು ವರ್ಷದಿಂದ ಇತ್ತು? ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು ನಿಮ್ಗೆ? 10 ವರ್ಷದಿಂದ ಇತ್ತಲ್ಲ. ಬೇರೆ ಔಷಧಿಗಳು ಏನಾದ್ರು ತಗೊಂಡಿದ್ರಾ? ತಗೊಂಡ್ರಿ. ಇದು ಸೋಲಾಪುರಕ್ಕೆ ನಿತಿನ್ ರಿಪೇಸ್ಕಿನ 6 ವರ್ಷ ಕೋರ್ಸ್ ಮಾಡಿದ್ರಿ. 6 ವರ್ಷ ಸೋಲಾಪುರಲ್ಲಿ ತಗೊಂಡಿದ್ರಿ? ಓಕೆ. ಹೆಂಗ್ರಿ ಇದು ಹೆಚ್ಚಾಗಿಲ್ರಿ, ಅಲ್ಲೇ ಸ್ಟಾಪ್ ಆಗಿದ್ರಿ. ಬಟ್ ಕಡಿಮೆನೂ ಆಗಿರ್ಲಿಲ್ಲ? ಎಲ್ಲೇ ಆಗಿಲ್ಲ, ಅಲ್ಲೇ ಸ್ಟಾಪ್ ಆಗಿದ್ರಿ. ಮತ್ತೆ ಮದುವೆ ಆಗೋಣ ಬಂದೇ ಮಾಡಿ. ಓಕೆ, ಸರಿ ಸರಿ ಸರಿ, ರೈಟ್. ಸೊ ಈಗ ಹೋಮಿಯೋಪತಿ ತಗೊಂಡ್ಮೇಲೆ ನೋಡ್ರಿ ಎಲ್ಲಾ ಕಡೆ ಕಲರ್ ಬರ್ಲಿಕ್ಕೆ ಜಗನ್ ಇಲ್ಲಿ ಚೌಕಲ್ಲಿ ಅಲ್ಲಿ ಒಂದು ತೋರ್ಸನ್ರಿ 6 ತಿಂಗಳಲ್ಲಿ. ಅದು ಏನ್ ನಂಗ ಇದು ಬಂದ ಗುಣ ಅನ್ಸಿಲ್ಲ. ಮತ್ತ ಮದಿನ ಐತ್ರಿ, ಸ್ಟಾಪ್ ಮಾಡಿ. ಓಕೆ ಓಕೆ, ರೈಟ್, ಸರಿ.
ರೈಟ್, ತೊಂದರೆ ಇಲ್ಲ. ಈಗ ನೋಡ್ರಿ ಹೋಮಿಯೋಪತಿ ಮೆಡಿಸಿನ್ ತಗೊಲಿಕತ್ತೀರಿ, ರೈಟ್, ಕರೆಕ್ಟ್ ಆಗಿ ಎಲ್ಲಾ ಕಡೆ ಕಲರ್ನು ಬರ್ಲಿಕತ್ತದ ಅಂದ್ರೆ ನಿಮ್ ಬಾಡಿ ರೆಸ್ಪಾಂಡ್ ಮಾಡ್ಲಿಕತ್ತದ ಮೆಡಿಸಿನ್ಗೆ. ಹಿಂಗ್ ಬೆಳಿ ಕ್ಯಾನ್ಸಲ್ ಕೆಂಪ್ ಅನ್ಸ್ತಾರಿ. ಹೌದ್ರಿ, ಹಿಂಗ್ ಕೆಂಪಾದ್ರೆ ನಾಳೆ ಕಲರ್ ಬರ್ತದ. ಹ್ಮ್ ಆಗ ಅಲ್ಲಿ ಹೋತ್ರ ಎಲ್ಲರೂ ಬಿಳಿ ಹಚ್ಚ ಬಿಳಿ ಕಾಣಿಸಲ್ಲ ಕೆಂಪ್ ಹೌದು ಹೌದು ಕಲರ್ ಹೌದು ಚೆನ್ನಾಗಿ. ರೈಟ್. ಫಸ್ಟ್ ಹಂಗೆ ಆಗ್ತದ, ಫಸ್ಟ್ ಕೆಂಪಗ್ ಆಗ್ತದ, ಪಿಂಕ್ ಕಲರ್ ಆಗ್ತದ, ಆಮೇಲೆ ನಿಧಾನಕ್ಕೆ ಕಲರ್ ಬರ್ತದೆ. ಈಗ ಏನ್ ಡಾಟ್ಸ್ ಗಳು ಬಂದಾವಲ್ಲ, ನಿಧಾನಕ್ಕೆ ಅವೆಲ್ಲ ಕೂಡ್ಕೊಳ್ತಾ ಬರ್ತಾವ. ಓಕೆ, ಸೊ ಬಿಸಿಲು ಔಷಧಿ ಎರಡು ಬಿಡ್ಲಿಕ್ಕೆ ಹೋಗ್ಬೇಡ, ಸರಿನಾ? ರೈಟ್. ನಿದ್ದೆ, ನೀರಡಿಕೆ, ಹಸಿವು, ಮೋಷನ್ಸ್ ಎಲ್ಲ ಕರೆಕ್ಟ್ ಆಗದ? ಓಕೆ. ನಿಮ್ಗೆ ಯೂಶುವಲಿ ಚಳಿ ಆಗಿ ಬರಲ್ಲ ಅಥವಾ ಬಿಸಿಲಾಗಿ ಬರಂಗಿಲ್ಲ? ಚಳಿ ತಾಳಕ್ ಆಗಂಗಿಲ್ಲ. ಓಕೆ, ಇವೆಲ್ಲ ಹೋಮಿಯೋಪತಿ ಟ್ರೀಟ್ಮೆಂಟಿಗೆ ಭಾಳ ಹೆಲ್ಪ್ ಆಗ್ತದ್ರಿ. ಈಗ ನಾವೇನು ಹೋಮಿಯೋಪತಿ ಮೆಡಿಸಿನ್ ಕೊಡ್ತೀವಿ, ಎಲ್ಲಾ ಬಿಳಿ ಮಚ್ಚೆ ಇರೋರಿಗೆ ಒಂದೇ ಔಷಧಿ ಇರ್ತದ ಅನ್ಕೊಂಡ್ರೆ ನೀವು? ಹಂಗಿರಂಗಿಲ್ಲ. ಹಂಗ ಒಂದೇ ಔಷಧಿ ನಿಮಗ್ ಗುಣ ಆಗ್ಯದ ಅಂತ ಹೇಳಿ ಇದೇ ಔಷಧಿ ಇನ್ನೊಬ್ರಿಗೆ ಕೊಟ್ರೆ ಅವರಲ್ಲಿ ವರ್ಕ್ ಆಗಲ್ಲ. ಅದು ಒಂದೇ ಔಷಧಿ ಅನ್ನೋದಿಲ್ಲ ಇದಕ್ಕೆ ಒಂದೇ ಔಷಧಿ ಇತ್ತು ಅಂತಂದ್ರೆ ಎಲ್ಲಾ ಕಡೆ ಸಿಕ್ತಿತ್ತು ಔಷಧಿ, ಎಲ್ಲ ಕಡೆ ಸಿಕ್ತಿತ್ತು. ಎಲ್ಲ ಊರಿಂದ ಊರಿಗೆ ಬಂದು ಔಷಧಿ ತಗೊಳ್ಳೋದು ಏನದ? ಹಂಗಿರಂಗಿಲ್ಲ. ಹೋಮಿಯೋಪತಿಯಲ್ಲಿ ಪ್ರತಿಯೊಂದು ರೋಗಕ್ಕೂ ಕೂಡ ಅದರದೇ ಆದಂತಹ ಕಾನ್ಸ್ಟಿಟ್ಯೂಷನ್ ನೋಡಿ ನಾವು ಔಷಧಿ ಕೊಡ್ತೀವಿ. ಸೊ ಹಿಂಗಾಗಿನೇ ಕೆಲವೊಬ್ಬರಲ್ಲಿ ಇದು ಬಹಳ ಜನರಲ್ಲಿ ವರ್ಕ್ ಆಗ್ತದೆ, ಕೆಲವೊಬ್ಬರಲ್ಲಿ ಅಷ್ಟೇ ವರ್ಕ್ ಆಗಲ್ಲ. 10ರಲ್ಲಿ ಒಂದು ಇಬ್ಬರಿಗೆ ವರ್ಕ್ ಆಗಲ್ಲ, ಬಿಕಾಸ್ ಅವ್ರ ಬಾಡಿ ರೆಸ್ಪಾನ್ಸ್ ಮಾಡಲ್ಲ, ಅಥವಾ ಕೊಟ್ಟಿರುವಂತ ಮೆಡಿಸಿನ್ ಕೆಲವೊಂದ್ ಸರ್ತಿ ಕರೆಕ್ಟ್ ಆಗಿರೋದಿಲ್ಲ, ಅಥವಾ ಕರೆಕ್ಟ್ ಮೆಡಿಸಿನ್ಸ್ ಕೊಟ್ಟರು ಕೂಡ ಅವರು ಪಥ್ಯ ಮಾಡ್ಲಾರ್ದೇನೆ ಮೆಡಿಸಿನ್ ಟೈಮ್ ಟು ಟೈಮ್ ತಗೊಳ್ಳಾರ್ದೇನೆ ಮಾಡ್ಬೇಕು. ಏನೇನ್ ತಗೊಳ್ಳಿಗತ್ತಿಲ್ಲ ನೀವು? ಎಸ್ ಎಸ್ ಮತ್ತೆ ಒಳ್ಳೆ. ಇವನ್ ನಾ ನಾನ್ ವೆಜ್ ಬೇಡ ಅಂತ ಹೇಳ್ತೇನೆ, ನಾನ್ ವೆಜ್ ಆದಷ್ಟು. ಓಕೆ ಸರಿ. ಬಟಾಟಾ ವಾಂಗಿ ಬದ್ನಿಕಾಯಿ ಅದೆಲ್ಲ ತಗೊಂಗಿಲ್ಲ. ಗುಡ್ ಗುಡ್ ಒಳ್ಳೆ. ಸರಿ, ಆಯ್ತು. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಬನ್ರಿ, ಗುಣ ಆಗ್ತದೆ, ಏನ್ ಸಮಸ್ಯೆ ಇಲ್ಲ. ಓಕೆ, ನಂಬರಿಗೆ ಒಂದು ಫೋನ್ ಮಾಡ್ರಿ. ಇದು ನೋಡ್ರಿ, ಇದು ಲಿಸ್ಟ್ ಅದ ಇದು, ರೈಟ್. ಇವ್ರು ಯಾರು ಕ್ಲಿನಿಕ್ಗೆ ಬರೋರಲ್ಲ, ಇವ್ರೆಲ್ಲಾನು ಔಷಧಿ ತರ್ಸ್ಕೊಳ್ಳೋರೆ. ನಿಮಗೆ ಬರಕ್ ಆಗ್ಲಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೋಬೇಡ್ರಿ. ನೀವು ಕ್ಲಿನಿಕ್ ನಂಬರಿಗೆ ಫೋನ್ ಮಾಡ್ರಿ, ರೈಟ್. ಕ್ಲಿನಿಕ್ ನಂಬರಿಗೆ ಫೋನ್ ಮಾಡಿದ್ರೆ ಇದು ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬರ್ತದ. ಅವತ್ತಿಂದ ಅವತ್ತೇ ಮಾತಾಡ್ಲಿಕ್ಕೆ ಆಗ್ತದಿಲ್ಲ, ಹೇಳಕ್ ಆಗಲ್ಲ. ಕೆಲವೊಂದ್ಸತಿ 2 ದಿನ ಹಂಗ್ ಲೇಟ್ನು ಆಗ್ಬಹುದು. ಸೊ ಒಂದ್ ವಾರ ಮುಂಚೆನೆ ಫೋನ್ ಮಾಡ್ರಿ, ನಾನ್ ನಿಮ್ ಜೊತೆ ಮಾತಾಡ್ತೀನಿ. ಆ ಫೋಟೋಸ್ ಕಳಿಸ್ಬಿಡ್ರಿ ವಾಟ್ಸಪ್ ಅಲ್ಲಿ, ಮೊಬೈಲ್ ಅಲ್ಲಿ ವಾಟ್ಸಪ್ ಅಲ್ಲಿ ಫೋಟೋಸ್ ಕಳಿಸ್ರಿ. ಅದನ್ನ ನೋಡ್ಬಿಟ್ಟು ನಿಮ್ ಜೊತೆ ಮಾತಾಡಿ ಇಲ್ಲಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ನಾನು, ಇನ್ ಕೇಸ್ ಬರಕ್ ಆಗ್ಲಿಲ್ಲ ಅಂದ್ರೆ.